ಹಾಯ್ ನಮಸ್ತೆ, ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲು ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಪ್ರಾರಂಭದಲ್ಲಿ ಗುಂಡಣ್ಣ ಹೇಳ್ತಾ ಇರ್ತಾನೆ ಸುಂದರಿ ಮತ್ತು ಪೂಜನ ಹತ್ರ, ನನಗೆ ಸ್ಕೂಲಲ್ಲಿ ಎಲ್ಲರೂ ತಮಾಷೆ ಮಾಡ್ತಿದ್ರು, ಎಲ್ಲರೂ ಗೇಲಿ ಮಾಡ್ತಿದ್ರು, ನಿಮ್ಮ ಅಪ್ಪ ಅಮ್ಮ ಯಾಕೆ ಬೇರೆ ಆಗಿದ್ದಾರೆ, ಇನ್ನು ನಿಮಗೆ ಕೋರ್ಟಲ್ಲಿ ಕೇಸೆಲ್ಲ ಆಗಿ ಇನ್ನು ಒಂದೊಂದು ದಿನ ಅವರ ನೀವು ನೋಡಬೇಕು ಅಂತ ಇರುತ್ತೆ, ಟೈಮಿಂಗ್ಸ್ ಎಲ್ಲ ಕೊಡ್ತಾರೆ, ಈ ರೀತಿಯೆಲ್ಲ ಮಾತಾಡ್ತಾಯಿದ್ರು. ನನಗದು ಇಷ್ಟ ಇಲ್ಲ ಚಿಕ್ಕಿ, ನಾನು ಆ ರೀತಿ ಇರ್ಲಿಕ್ಕೆ ಇಷ್ಟ ಇಲ್ಲ ಸುಂದ್ರಕ್ಕ, ನನಗೆ ಅಪ್ಪ ಅಮ್ಮನ ಜೊತೆನೇ ಇರಬೇಕು, ಅವ್ರ ಜೊತೆನೇ ಇರಬೇಕು, ನಾನು ಅವರೊಟ್ಟಿಗೇ ಇರಬೇಕಂತ ಅನ್ನಿಸ್ತಾ ಇದೆ, ಪ್ಲೀಸ್ ಹೇಗಾದರೂ ಮಾಡಿ ಅವರನ್ನು ಒಂದು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಪೂಜಾ ಹೇಳ್ತಾಳೆ, ಗುಂಡಣ್ಣ ಏನು ಹೆದರಬೇಡ, ಭಾಗ್ಯಕ್ಕ ಎಲ್ಲನೂ ಸರಿ ಮಾಡ್ತಾಳೆ, ನಿನ್ನಮ್ಮ ವೆರಿ ಸ್ಟ್ರಾಂಗ್, ನಿಂಗೆ ಗೊತ್ತಲ್ವಾ, ಅವಳು ಎಲ್ಲನೂ ಸರಿ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ತನ್ವಿಗೆ ಎಲ್ಲರೂ ಬುದ್ಧಿವಾದ ಹೇಳ್ತಾ ಇರ್ತಾರೆ, ಭಾಗ್ಯನೂ ಹೇಳ್ತಾ ಇರ್ತಾಳೆ, ಇನ್ನು ಕುಸುಮನೂ ಹೇಳ್ತಾ ಇರ್ತಾಳೆ, ಯಾಕೆ ತನ್ವಿ ಈ ರೀತಿ ಮಾಡಿದೆ, ನಿನಗೆ ನಾನು ಹೇಳಿದ್ನಲ್ಲ ಆ ರೀತಿ ಮಾಡಬಾರ್ದು ಅಂತ, ನಿನ್ನ ಬಾಯಲ್ಲಿ ಮಾತಾಡಿದಾಗ ನಿನ್ನ ಬಾಯಲ್ಲೇ ಆನ್ಸರ್ ಕೊಡಬೇಕಿತ್ತು, ಅದನ್ನು ಬಿಟ್ಟು ಕೈ ಎತ್ತಲಿಕ್ಕೆ ಯಾಕೆ ಹೋದಿ ಅಂತ ಸುನಂದನೂ ಹೇಳ್ತಾ ಇರ್ತಾಳೆ. ಇನ್ನು ಆವಾಗ ಶ್ರೇಷ್ಠ ಬರ್ತಾಳೆ. ಶ್ರೇಷ್ಠ ಬಂದು ನೋಡಿ ಭಾಗ್ಯ ಹೇಳ್ತಾಳೆ, ಯಾಕೆ ಇಲ್ಲಿಗೆ ಬಂದಿ ಅಂತ ಕೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ನಿಂಗೆ ಮಾನ ಮರ್ಯಾದೆ ಏನೂ ಇಲ್ವಾ, ನಾಚಿಕೆ ಏನೂ ಇಲ್ವಾ, ಅಷ್ಟೆಲ್ಲ ಬೈದು ಮಂಗಳಾರತಿ ಮಾಡಿದ್ರು ಪುನಃ ನಮ್ಮ ಮನೆಗೆ ಬಂದಿ ಅಂತ ಕೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ನೀವೇನಾದರೂ ಹೇಳಿ, ನನಗೆ ಕೆಲವೊಂದು ವಿಷಯ ನೋಡಬೇಕಿತ್ತು, ಅದಕ್ಕೆ ಬಂದೆ. ನನಗೆ ಬಂದತೆ ಯಾಕೋತುಂಟಾ, ತನ್ವಿ ಮಾಡಿರೋ ಸಾಧನೆ ನೋಡಿ ಕ್ಲ್ಯಾಪ್ ಹೊಡೆದು ಹೋಗೋಣ ಅಂತ ಬಂದೆ. ತನ್ವಿ ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದಿ, ಹೀಗೆ ತನ್ವಿಗೆ ತುಂಬ ಟೀಸ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ಶ್ರೇಷ್ಠ ನೀನು ಮೊದಲು ಇಲ್ಲಿಂದ ಹೋಗ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ತಾಂಡವ್ ಬಂದಾಗ ಕುಸುಮ ಹೇಳ್ತಾಳೆ, ಯಾಕೆ ಬಂದಿ ತಾಂಡವ್ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನನ್ನ ಮಗಳು ಘನಕಾರ್ಯ ಮಾಡಿದ್ಲಂತಲ್ಲ, ಫೋನ್ ಬಂದಿತ್ತು, ಅದಕ್ಕೆ ಬಂದೆ, ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ಭಾಗ್ಯ ಕುಸುಮ ಮನೆಯವರೆಲ್ಲರೂ ತಾಂಡವ್ ಹೇಳಿರೋ ಮಾತನ್ನು ಕೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.